ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡೋಣ. ನಾವಿದನ್ನ ಶಾರ್ಟ್ ಆಗಿ DPSP ಅಂತೇಳಿ ಕರಿತೀವಿ. DPSP ಅಂತೇಳಿ. DPSP ಎಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂದ್ರೆ ಏನ ಅಂತಕ್ಕಂಥದ್ದು ನೋಡ್ರಿ. ಹಂಗ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ, 4ನೇ ಭಾಗದಲ್ಲಿ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿವರಣೆಯನ್ನ ಏನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ರೂಪದಲ್ಲಿ ಕಂಡು ಬರ್ತಕ್ಕಂಥ ತತ್ವಗಳಾಗಿವೆ ಅಂತಕ್ಕಂಥದ್ದು. ಅಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾರಿಗೆ ನಿರ್ದೇಶನವನ್ನ ನೀಡ್ತಾವಂದ್ರ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡ್ತಾವಂತಕ್ಕಂಥದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಾಗದಿದ್ದರೂ ಕೂಡ ಈ ದೇಶದ ಆಡಳಿತವನ್ನ ನಡೆಸಿಕೊಂಡು ಹೋಗಲು ಒಂದು ಮೂಲಭೂತ ನಿಯಮಗಳಾಗಿವೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಸಂವಿಧಾನದ 37ನೇ ವಿಧಿ, ಸಂವಿಧಾನದ ಈ 37ನೇ ವಿಧಿಯು ಸರ್ಕಾರವು ನೀತಿಗಳನ್ನ ರೂಪಿಸುವಾಗ, ಕಾಯ್ದೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುವಾಗ ಈ ತತ್ವಗಳನ್ನ ಅಳವಡಿಸಿಕೊಳ್ಳುವುದು ರಾಜ್ಯದ ಆದ್ಯ ಕರ್ತವ್ಯವಾಗಿದೆ ಅಂತಕ್ಕಂಥರ ಬಗ್ಗೆ ಈ ವಿಧಿ ತಿಳಿಸಿಕೊಡ್ತದ. ಆದ್ದರಿಂದಲೇ ಈ ತತ್ವದ ಒಂದು ಮಹತ್ವವನ್ನ ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅಂಬೇಡ್ಕರ್ ಅವರು ಏನ್ ಹೇಳ್ತಾರಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನದಾವಲ್ಲ ಇವು ಸರ್ಕಾರವು ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಅಂತಕ್ಕಂಥರ ಬಗ್ಗೆ ಏನ್ ಮಾಡಲಾಗ್ತದ ಹೇಳ್ತಾರಂತಕ್ಕಂಥದ್ದು. ಹೀಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸಿಕೊಂಡು ಹೋಗಬೇಕು ಮತ್ತು ಯಾವ ರೀತಿಯಾದಂತ ತತ್ವಗಳನ್ನ ಜಾರಿಗೊಳಿಸಿದ್ರ ಅಂತ ಸರ್ಕಾರವನ್ನ ಜನರು ಮೆಚ್ಚುತ್ತಾರಂತಕ್ಕಂಥದ್ರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದ್ ತತ್ವಗಳಾಗಿವೆ ಅಂತಕ್ಕಂಥದ್ದು. ಹಾಗಾದ್ರೆ ಈ DPSPಯನ್ನ ವಿವಿಧ ವಿದ್ವಾಂಸರು ವಿವಿಧ ರೀತಿಯಾಗಿ ಏನ್ ಮಾಡಿತಾರಂದ್ರ ಕರೀತಾರಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇದಾಗಿ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಗಳಾದ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಕಾದಂಬರಿ ಅಂತೇಳಿ ಕರೀತಾರೆ. ಸಂವಿಧಾನದ ಕಾದಂಬರಿ. ಹಾಗಾದ್ರೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೋ, ಸಂವಿಧಾನದ ಕಾದಂಬರಿ ಅಂತೇಳಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕರೆದವರು ಯಾರಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಕಾದಂಬರಿ ಅಂತೇಳಿ ಕರೆದ್ರ ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತಕ್ಕಂಥವ್ರು, ಈ ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತಕ್ಕಂಥವ್ರು ಇದನ್ನ ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೀತಾರೆ. ಸಂವಿಧಾನದ ಅಂತರಾತ್ಮ.
ಸಂವಿಧಾನದ ಅಂತರಾತ್ಮ ಅಂತ ಏನ್ ಮಾಡ್ತಂದ್ರ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಗ್ರಾನ್ ವಿಲ್ಲೆ ಆಸ್ಟಿನ್ ರವ್ರು ಏನ್ ಮಾಡ್ತಾರಂದ್ರ ಕರೀತಾರಂತಕ್ಕಂಥದ್ದು. ಅದರ ಜೊತೆಗೆ ಈ ಎಲ್ ಎಂ ಸಿಂಘ್ವಿ ರವರು ಎಲ್ ಎಂ ಸಿಂಘ್ವಿ ರವರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನಂತೇಳಿ ಕರೀತಾರಂದ್ರ ಸಂವಿಧಾನದ ಜೀವಧಾತು, ಸಂವಿಧಾನದ ಜೀವಧಾತು ಅಂತ ಏನ್ ಮಾಡ್ತಾರಂದ್ರ ಕರೀತಾರಂತಕ್ಕಂಥದ್ದು. ಹಾಗಾದ್ರೆ DPSP ಗಳನ್ನ ಸಂವಿಧಾನದ ಜೀವಧಾತು ಅಂತೇಳಿ ಕರೆದವ್ರು ಯಾರಂದ್ರ ಎಲ್ ಎಂ ಸಿಂಘ್ವಿ ರವರು. ಇನ್ನ ಎಂ ಸಿ ಚಾಗ್ಲಾ ಅಂತೇಳಿ ಒಬ್ರು ಬರ್ತಾರ. ಎಂ ಸಿ ಚಾಗ್ಲ, ಈ ಎಂ ಸಿ ಚಾಗ್ಲರವರು ಇದನ್ನ ಧರೆಯ ಮೇಲಿನ ಸ್ವರ್ಗ, ಧರೆಯ ಮೇಲಿನ ಸ್ವರ್ಗ ಅಂತ ಏನ್ ಮಾಡ್ತಾರಂದ್ರ ಕರೀತಾರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಎಂ ಸಿ ಚಾಗ್ಲರವರು ಯಾಕ ಈ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರಂದ್ರ, ಏನಾದ್ರೂ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ಸಂಪೂರ್ಣವಾಗಿ ಏನಾದ್ರೂ ಜಾರಿಗೊಳಿಸಿದ್ದೆ ಆದ್ರ ಒಂದು ದೇಶ ಅಥವಾ ರಾಜ್ಯ ಹೆಂಗಿರ್ತದಂದ್ರ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಸ್ವರ್ಗದ ರೀತಿಯಲ್ಲಿ ಇರ್ತದೆ ಅಂತೇಳಿ ಈ ಎಂ ಸಿ ಚಾಗ್ಲರ್ ಅವರು ಅಭಿಪ್ರಾಯ ಪಡ್ತಾರು. ಆದ್ದರಿಂದ ಹೀಗೆ ಅನೇಕ ವಿದ್ವಾಂಸರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ವಿವಿಧ ರೀತಿಯಾಗಿ ಏನ್ ಮಾಡ್ತಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ ಅಂತಕ್ಕಂಥದ್ದು. ಅಂಬೇಡ್ಕರ್ ಅವರು ಸಂವಿಧಾನದ ಕಾದಂಬರಿ ಅಂತೇಳಿ ಕರೆದ್ರ, ಗ್ರಾನ್ ವಿಲ್ಲೆ ಆಸ್ಟಿನ್ ರವರು ಸಂವಿಧಾನದ ಅಂತರಾತ್ಮ ಅಂತೇಳಿ ಕರೀತಾರು. ಎಲ್ ಎಂ ಸಿಂಘ್ವಿ ರವರು ಸಂವಿಧಾನದ ಜೀವಧಾತು ಅಂತೇಳಿ ಕರೀತಾರು. ಎಂ ಸಿ ಚಾಗ್ಲರ್ ಅವರು ಧರೆಯ ಮೇಲಿನ ಸ್ವರ್ಗ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರಂತಂದು. ಇದನ್ನ ನಿಮಗ ಸೈಡ್ ಕಾಂಪಿಟೇಟಿವ್ ಎಕ್ಸಾಮ್ ಆಗದು ಹೊಂದಿಸಿ ಬರೆಯಿರಿ ಅಂತೇಳಿ ಏನ್ ಮಾಡ್ಬೋದು ಅಂದ್ರ ಕೇಳ್ಬೋದು. ಮ್ಯಾಚ್ ದ ಫಾಲೋವಿಂಗ್ ದಾಗ ಏನ್ ಮಾಡ್ಬೋದು ಪ್ರಶ್ನೆಯನ್ನ ತೆಗಿಬಹುದಾಗಿದೆ ಅಂತಕ್ಕಂಥದ್ದು. 4 ಈ ಸ್ಟೇಟ್ಮೆಂಟ್ ಗಳನ್ನ ನೀಡಿ ಒಂದ್ ಸೈಡ್ ಏನ್ ಮಾಡ್ತಾರಂದ್ರ ಈ ವಿದ್ವಾಂಸರ ಬಗ್ಗೆ ಏನ್ ಮಾಡ್ತಾರ ನೀಡ್ತಾರಂತಂದು. ಅವಾಗ ನಮಗೆ ಯಾರು ಯಾವ್ಯಾವ ರೀತಿಯಾಗಿ ಕರೆದಿದ್ದಾರೆ ಅಂತಕ್ಕಂಥ ಬಗ್ಗೆ ಗೊತ್ತಾಗಿರ್ಬೇಕಾಗ್ತದೆ. ಹಾಗಾದ್ರೆ ನಾವೀಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರವು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತವಾಗಬೇಕಂತಕ್ಕಂತ ಒಂದು ಮಾರ್ಗಸೂಚಿಗಳಾಗಿವೆ ಅಂತಕ್ಕಂಥ ಬಗ್ಗೆ ನಮಗ್ ಗೊತ್ತಾಯ್ತು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನ್ ನೀವು DPSP ಅದಾವಲ್ಲ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು 3 ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರ ವಿಂಗಡಿಸ್ತೀವಿ, 3 ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಆ 3 ರೀತಿಯಾದಂತ ವರ್ಗೀಕರಣ ಯಾವುದಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ 3 ರೀತಿಯಾಗಿ ವರ್ಗೀಕರಿಸಲಾಗ್ತದ. ಆ 3 ರೀತಿಯಾದಂತ ವರ್ಗೀಕರಣ ಯಾವುದಂದ್ರ ಮೊದಲನೆಯದಾಗಿ ಸಮಾಜವಾದಿ ತತ್ವಗಳು, ಸಮಾಜವಾದಿ ತತ್ವಗಳು, ಈ ಸಮಾಜವಾದಿ ತತ್ವಗಳಂತಕ್ಕಂಥದ್ದು. ಹಾಗಾದರೆ ಸಮಾಜವಾದಿ ತತ್ವಗಳಂದ್ರೆ ನೋಡ್ರಿ, ಒಂದು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ಒದಗಿಸುವುದರ ಮೂಲಕ ಆ ರಾಜ್ಯದ ಕಲ್ಯಾಣವನ್ನ ಸಾಧಿಸುವ ಸಲುವಾಗಿ ಅಥವಾ ಕಲ್ಯಾಣ ರಾಜ್ಯವನ್ನ ನಿರ್ಮಿಸುವ ಉದ್ದೇಶದಿಂದ ಈ ಸಮಾಜವಾದಿ ತತ್ವಗಳು ಏನಾಗಿದ್ದಾವಂದ್ರ ಮುಖ್ಯವಾಗಿದ್ದಾವಂತಕ್ಕಂಥದ್ದು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ ಕಂಡು ಬರ್ತಾವ ಅಂತ ಹೇಳಿ. ಹಂಗಾರೆ ಸಮಾಜವಾದಿ ತತ್ವಗಳ ತ್ರಾಗ ಯಾವ್ಯಾವ ವಿಧಿಗಳು ಕಂಡು ಬರ್ತಾವಂದ್ರ ನೋಡ್ರಿ, ಸಮಾಜವಾದಿ ತತ್ವಗಳದ್ರಾಗ 38ನೇ ವಿಧಿ ಕಂಡು ಬರ್ತದ, 39ನೇ ವಿಧಿ ಕಂಡು ಬರ್ತದ, 39A ವಿಧಿ ಕಂಡು ಬರ್ತದ, 41ನೇ ವಿಧಿ ಕಂಡು ಬರ್ತದ, 43ನೇ ವಿಧಿ ಕಂಡು ಬರ್ತದ, 43A ವಿಧಿ ಕಂಡು ಬರ್ತದ, ಕೊನೆಯದಾಗಿ 47ನೇ ವಿಧಿ ಕಂಡು ಬರ್ತದ. ಅಂದ್ರೆ ಸಮಾಜವಾದಿ ತತ್ವಗಳಲ್ಲಿ ಒಟ್ಟು 8 ರೀತಿಯಾದ ಈ ವಿಧಿಗಳು ಕಂಡು ಬರ್ತಾವಂತಕ್ಕಂಥದ್ದು. ಹಾಗಾದ್ರೆ ಒಂದೊಂದು ವಿಧಿಯನ್ನ ನಾವು ನೋಡಿಕೊಂಡು ಹೋಗೋಣ. ಪ್ರತಿಯೊಂದು ವಿಧಿಯು ಏನನ್ನ ತಿಳಿಸಿಕೊಡ್ತದ ಅಂತಕ್ಕಂಥರ ಬಗ್ಗೆ ನಾವು ತಿಳಿದುಕೊಳ್ಳುವುದು ಮುಖ್ಯವಾಗ್ತದ.
ಹಾಗಾದರೆ ಮೊದಲನೆಯದಾಗಿ 38ನೇ ವಿಧಿ. ಮೊದಲನೆಯದಾಗಿ 38ನೇ ವಿಧಿ ನೋಡ್ರಿ. 38ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನ ನಿರ್ಮಿಸಿ ಜನರ ಕಲ್ಯಾಣವನ್ನ ಪ್ರೋತ್ಸಾಹಿಸುವುದು. ನೋಡ್ರಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನ ನಿರ್ಮಿಸಿ ಜನರ ಕಲ್ಯಾಣವನ್ನ ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದು ಇದು ಒಂದು ಅಂಶ. ಇದು ಮೂಲತಃವಾಗಿ ಈ ಅಂಶ 38ನೇ ವಿಧಿಯಲ್ಲಿ ಕಂಡು ಬರ್ತಿತ್ತು. ಈ 38ನೇ ವಿಧಿಗೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಈ ಒಂದು ಅಂಶದ ಜೊತೆಗೆ ಇನ್ನೊಂದು ಅಂಶವನ್ನ ಏನ್ ಮಾಡ್ತಾರಂದ್ರ ಸೇರ್ಪಡೆ ಮಾಡ್ತಾರಂತಕ್ಕಂಥದ್ದು. ಯಾವ ತಿದ್ದುಪಡಿ ಮೂಲಕ ಅಂದ್ರ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ. ಹಾಗಾದ್ರೆ ಯಾವ ಅಂಶವನ್ನ ಸೇರ್ಪಡೆ ಮಾಡಿದ್ರು ನೋಡ್ರಿ. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನ ಕಡಿಮೆ ಮಾಡುವುದು. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಕಂಡುಬರುವ ಅಸಮಾನತೆಯನ್ನ ಕಡಿಮೆ ಮಾಡುವುದರ ಬಗ್ಗೆ ಏನ್ ಮಾಡ್ತದ, ಈ ಅಂಶವನ್ನ ಈ ತಿದ್ದುಪಡಿಯ ಮೂಲಕ 38ನೇ ವಿಧಿಗೆ ಏನ್ ಮಾಡಲಾಗ್ತದ, ಸೇರ್ಪಡೆಯನ್ನ ಮಾಡಲಾಗ್ತದ. ಇದು ಸಮಾಜವಾದಿ ತತ್ವಗಳಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ವಿಧಿ. ಇನ್ನ 39ನೇ ವಿಧಿ, ಸಂವಿಧಾನದ 39ನೇ ವಿಧಿ. ಈ 39ನೇ ವಿಧಿಯು ಏನ್ ತಿಳಿಸ್ಕೊಡ್ತದಂದ್ರ ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನ ಬಲವಂತ ಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಿಸುವುದು. ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನ ಬಲವಂತ ಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಿಸುವುದರ ಬಗ್ಗೆ ಈ 39ನೇ ವಿಧಿ ನಮಗೆ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ನಾವು ಈ ಕಾರ್ಮಿಕರ ಮತ್ತು ಮಕ್ಕಳ ಒಂದು ಆರೋಗ್ಯ ಆಗಿರ್ಬೋದು, ಶಕ್ತಿಯನ್ನ ನಾವು ಏನ್ ಮಾಡ್ಬೇಕಾಗ್ತದಂದ್ರ ರಕ್ಷಣೆಯನ್ನ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದು. ಅದನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅಂತೇಳಿ ಈ ವಿಧಿ ನಮಗೆ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನ 39 ಎ ವಿಧಿ, 39 ಎ ವಿಧಿ ಅಂತಕ್ಕಂಥದ್ದು. ಈ 39 ಎ ವಿಧಿ ಏನ್ ತಿಳಿಸ್ಕೊಡ್ತಂದ್ರ ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು. ಇದನ್ನ ಪ್ರಶ್ನೆಯನ್ನ ಕೇಳಿದ್ದಾರೆ ಸೈಡ್ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಸಮಾನ ನ್ಯಾಯವನ್ನ ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡು ಬರುತ್ತದೆ? ಯಾವ ವಿಧಿಯಲ್ಲಿ ಕಂಡು ಬರ್ತದಂದ್ರ 39 ಎ ವಿಧಿಯಲ್ಲಿ ಏನಾಗ್ತದಂದ್ರ ಕಂಡು ಬರ್ತದ. ಸಮಾನ ನ್ಯಾಯವನ್ನ ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಅಂತಕ್ಕಂಥದ್ದು. ಇದರ ಜೊತೆಗೆ 41ನೇ ವಿಧಿ, ಸಂವಿಧಾನದ 41ನೇ ವಿಧಿ. ಈ 41ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ವೃದ್ಧರು, ರೋಗಿಗಳು, ಅಸಮರ್ಥರು ಮತ್ತು ದುರ್ಬಲರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಹಕ್ಕನ್ನ ಒದಗಿಸುವುದರ ಜೊತೆಗೆ ಸಾರ್ವಜನಿಕ ನೆರವನ್ನ ನೀಡುವುದು. ವೃದ್ಧರು, ರೋಗಿಗಳು, ದುರ್ಬಲರು ಮತ್ತು ಅಸಮರ್ಥರಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಯನ್ನ ಒದಗಿಸುವುದರ ಮೂಲಕ ಸಾರ್ವಜನಿಕ ನೆರವನ್ನ ನೀಡುವುದರ ಬಗ್ಗೆ ಈ 41ನೇ ವಿಧಿ ನಮಗೆ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇದಾದ ನಂತರ 43ನೇ ವಿಧಿ, 43ನೇ ವಿಧಿ. ಈ 43ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಎಲ್ಲಾ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ ಮತ್ತು ಉತ್ತಮ ಜೀವನ ಮಟ್ಟವನ್ನ ಒದಗಿಸುವುದು.
ಎಲ್ಲಾ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ ಮತ್ತು ಉತ್ತಮ ಜೀವನ ಮಟ್ಟವನ್ನ ಒದಗಿಸುವುದರ ಬಗ್ಗೆ ಈ 43ನೇ ವಿಧಿ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನೊಂದು ಅಂಶ ಬರ್ತದ 43 ಎ ವಿಧಿ ಅಂತೇಳಿ. 43 ಎ ವಿಧಿ. ಈ 43 ಎ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸಲು ಅವಕಾಶ ನೀಡುವುದು. ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸಲು ಅವಕಾಶವನ್ನ ನೀಡುವುದರ ಬಗ್ಗೆ ಈ 43 ಎ ವಿಧಿ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನು ಈ ಸಮಾಜವಾದಿ ತತ್ವಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೊನೆಯ ವಿಧಿ ಯಾವುದಂದ್ರ 47ನೇ ವಿಧಿ. ಕೊನೆಯ ವಿಧಿ ಯಾವುದಂದ್ರ 47ನೇ ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ ಈ 47ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಪೌಷ್ಟಿಕತೆಯ ಮಟ್ಟ ಮತ್ತು ಜನರ ಜೀವನ ಮಟ್ಟವನ್ನ ಸುಧಾರಿಸುವುದು ಹಾಗೂ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸುವುದು. ಪೌಷ್ಟಿಕತೆಯ ಮಟ್ಟ ಮತ್ತು ಜನರ ಜೀವನ ಮಟ್ಟವನ್ನ ಅಭಿವೃದ್ಧಿಪಡಿಸಿ ಈ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸುವುದರ ಬಗ್ಗೆ ಈ 47ನೇ ವಿಧಿ ನಮಗೆ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಈ 8 ವಿಧಿಗಳು ಏನದವಲ್ಲ ಇವು ಸಮಾಜವಾದಿ ತತ್ವಗಳಾಗಿವೆ ಅಂತಕ್ಕಂಥದ್ದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನು ವರ್ಗೀಕರಣ ಮಾಡ್ತೀವಲ್ಲ ಅದು ಈ ಮೊದಲನೆಯದಾಗಿ ಸಮಾಜವಾದಿ ತತ್ವಗಳು. ಇನ್ನು ಎರಡನೆಯದಾಗಿ ಗಾಂಧಿ ತತ್ವಗಳು ಅಂತೇಳಿ ಬರ್ತಾವ. ಗಾಂಧಿವಾದಿ ತತ್ವಗಳು. ಹಾಗಾದರೆ ಈ ಗಾಂಧಿವಾದಿ ತತ್ವಗಳು ಏನು ಗಾಂಧೀಜಿಯವರ ಕನಸಾಗಿತ್ತಲ್ಲ ರಾಮ ರಾಜ್ಯವನ್ನ ನಿರ್ಮಾಣ ಮಾಡ್ಬೇಕಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ತತ್ವಗಳು ನಮಗೆ ಏನಾಗ್ತಾವ ಅಂದ್ರೆ ಕಂಡು ಬರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಈ ಗಾಂಧಿವಾದಿ ತತ್ವಗಳಲ್ಲಿ ಕಂಡು ಬರ್ತಕ್ಕಂತ ವಿಧಿಗಳು ಯಾವ್ಯಾವ ಅಂದ್ರ ಮೊದಲನೆಯದಾಗಿ 40ನೇ ವಿಧಿ. 40ನೇ ವಿಧಿ, 43 ಬಿ ವಿಧಿ, 46ನೇ ವಿಧಿ, 48ನೇ ವಿಧಿ. 4 ವಿಧಿಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು. ಇಲ್ಲಿ 8 ವಿಧಿಗಳಂತ ಹೇಳಿ ಇನ್ನೊಂದು ವಿಧಿ ಈ ಸಮಾಜವಾದಿ ತತ್ವಗಳಲ್ಲಿ ಕಂಡು ಬರ್ತದ್ರಿ. ಯಾವ ವಿಧಿ ಅಂದ್ರ ಅದು 42ನೇ ವಿಧಿ. 42ನೇ ವಿಧಿ. ಹಾಗಾದ್ರೆ 42ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಹೆರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಿದೆ. 42ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಹೆರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಗಾಂಧಿ ತತ್ವಗಳಲ್ಲಿ ಒಟ್ಟು 4 ವಿಧಿಗಳು ಕಂಡು ಬರುತ್ತವೆ. 40, 43 ಬಿ, 46 ಮತ್ತು 48 ಅಂತಕ್ಕಂಥದ್ದು. ಈ 4 ವಿಧಿಗಳು ಈ ಗಾಂಧಿವಾದಿ ತತ್ವಗಳಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಒಂದೊಂದಾಗಿ ನಾವು ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ 40ನೇ ವಿಧಿ. ಮೊದಲನೆಯದಾಗಿ 40ನೇ ವಿಧಿ. ಈ 40ನೇ ವಿಧಿಯು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ. ಹಾಗಾದ್ರೆ ಈ 40ನೇ ವಿಧಿಯಲ್ಲಿ ಕಂಡು ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಏನೈತಲ್ಲ ಈ 40ನೇ ವಿಧಿಗೆ 1900 ಇದು ಮೊದಲು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತಿದೆ. ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತಿತ್ತು. ಆದರೆ 1993ರಲ್ಲಿ ಸಂವಿಧಾನಕ್ಕೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಸಂವಿಧಾನಕ್ಕೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಈ 40ನೇ ವಿಧಿಗೆ ಏನ್ ಮಾಡಲಾಗ್ತದ ತಿದ್ದುಪಡಿಯನ್ನ ಮಾಡಲಾಗ್ತದ. ಈ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 9ನೇ ಭಾಗವನ್ನು ಮತ್ತು 11ನೇ ಅನುಸೂಚಿಯನ್ನ ಸೇರ್ಪಡೆ ಮಾಡಲಾಗ್ತದ ಅಂತಕ್ಕಂಥದ್ದು. 9ನೇ ಭಾಗವನ್ನು
ಮತ್ತು 11ನೇ ಅನುಸೂಚಿಯನ್ನ ಸೇರ್ಪಡೆ ಮಾಡಲಾಗ್ತದ. ಈ 9ನೇ ಭಾಗದಲ್ಲಿ 243 ಎ ವಿಧಿಯಿಂದ 243 ಓ ವಿಧಿಯವರೆಗೆ ವಿಧಿಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಈ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಅಂದ್ರ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಈ ತಿದ್ದುಪಡಿ ಬರುವುದಕ್ಕಿಂತ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಯಾವ ವಿಧಿಯಲ್ಲಿ ಕಂಡು ಬರ್ತಿತ್ತಂದ್ರ ಅದು 40ನೇ ವಿಧಿಯಲ್ಲಿ ಏನಾಗ್ತಿತ್ತಂದ್ರ ಕಂಡು ಬರುತ್ತಿತ್ತಂತಕ್ಕಂಥದ್ದು. ಹಾಗಾದರೆ ಮುಂದಿನ ವಿಧಿ ಯಾವುದಂದ್ರ 43 ಬಿ ವಿಧಿ. 43 ಬಿ ವಿಧಿ. ಹಾಗಾದ್ರೆ 43 ಬಿ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಸಹಕಾರ ಸಂಘಗಳ ಸ್ಥಾಪನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಈ 43 ಬಿ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ 46ನೇ ವಿಧಿ. 46ನೇ ವಿಧಿ. ಈ 46ನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಈ ದುರ್ಬಲ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನ ಪ್ರೋತ್ಸಾಹಿಸುವುದು ಮತ್ತು ಅವರ ಮೇಲೆ ಆಗ್ತಕ್ಕಂಥ ಶೋಷಣೆಗಳಿಂದ ಅವರನ್ನ ರಕ್ಷಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ವಿಧಿ ತಿಳಿಸ್ಕೊಡ್ತದ. SC ಮತ್ತು ST ಹಾಗೂ OBC ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನ ಪ್ರೋತ್ಸಾಹಿಸುವುದು ಮತ್ತು ಅವರ ಮೇಲೆ ಆಗ್ತಕ್ಕಂಥ ಎಲ್ಲಾ ಶೋಷಣೆಗಳಿಂದ ಅವರನ್ನ ಸಂರಕ್ಷಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಈ ವಿಧಿ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನು ಗಾಂಧಿವಾದಿ ತತ್ವಗಳಲ್ಲಿ ಒಂದು ಕೊನೆಯ ವಿಧಿ ಯಾವುದಂದ್ರ ಅದು 48ನೇ ವಿಧಿ. 48ನೇ ವಿಧಿ. ಹಾಗಾದ್ರೆ ಈ 48ನೇ ವಿಧಿ ಏನ್ ತಿಳಿಸ್ಕೊಡ್ತದೆ ನೋಡ್ರಿ. ಇದು ಕೂಡ ಪ್ರಶ್ನೆಯನ್ನ ಕೇಳಿದಂತ ಒಂದು ವಿಧಿ ಆಗಿದೆ ಅಂತಕ್ಕಂಥದ್ದು. 48ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ಮಾದರಿಯನ್ನ ಪ್ರೋತ್ಸಾಹಿಸುವುದು ಅಥವಾ ವೈಜ್ಞಾನಿಕ ಮಾದರಿಯನ್ನ ಅಳವಡಿಸಿಕೊಳ್ಳುವುದು. ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ಮಾದರಿಯನ್ನ ಅಳವಡಿಸಿಕೊಳ್ಳುವುದು. ಅದರ ಜೊತೆಗೆ ಗೋ ಹತ್ಯೆ ನಿಷೇಧದ ಬಗ್ಗೆ ತಿಳಿಸಿಕೊಡ್ತದ. ಇದನ್ನ ಪ್ರಶ್ನೆ ಕೇಳಿದ್ರಿ. ಈ ಗೋ ಹತ್ಯೆ ನಿಷೇಧದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಧಿ ಯಾವುದಂದ್ರ ಅದು 48ನೇ ವಿಧಿ ಅಂತಕ್ಕಂಥದ್ದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತಕ್ಕಂಥ 2ನೇ ತತ್ವ ಯಾವುದಂದ್ರ ಅದು ಗಾಂಧಿವಾದಿ ತತ್ವ ಅಂತಕ್ಕಂಥದ್ದು. ಇನ್ನು 3ನೇ ಒಂದು ತತ್ವಗಳು ಯಾವ್ಯಾವ ಅಂದ್ರ ಉದಾರತಾ ತತ್ವಗಳು. ಉದಾರತಾ ತತ್ವಗಳು. ಹಾಗಾದ್ರೆ ಈ ಉದಾರತಾ ತತ್ವಗಳಂತಕ್ಕಂಥದ್ದು ನೋಡು. ಉದಾರತಾ ತತ್ವಗಳಲ್ಲಿ ಕಂಡು ಬರ್ತಕ್ಕಂಥ ವಿಧಿಗಳು ಯಾವ್ಯಾವೆಂದರೆ ಮೊದಲನೇದಾಗಿ 44, 45, 49, 50, 51 ಅಂದ್ರ 5 ವಿಧಿಗಳು ಈ ಉದಾರತಾ ತತ್ವದಲ್ಲಿ ಕಂಡು ಬರ್ತಕ್ಕಂಥ ವಿಧಿಗಳಾಗಿವೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇದರ ಜೊತೆಗೆ 48 ಎ ವಿಧಿ ಅಂತೇಳಿ ಇದರಲ್ಲಿ ಒಂದು ಬರ್ತದೆ. 48 ಎ ವಿಧಿ ಅಂತಕ್ಕಂಥದ್ದು 44, 45, 48 ಎ, 49, 50, 51 ಅಂತಕ್ಕಂಥದ್ದು. ಹಾಗಾದ್ರೆ ಒಂದಾಗಿ ನೋಡ್ಕೊತ ಹೋಗೋಣ. ಟೋಟಲ್ ಆಗಿ 6 ವಿಧಿಗಳು ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಮೊದಲನೇದಾಗಿ 44ನೇ ವಿಧಿ. 44ನೇ ವಿಧಿಯು ಏನ್ ತಿಳಿಸಿಕೊಡ್ತದಂದ್ರ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಏಕರೂಪ ನಾಗರಿಕ ಸಂಹಿತೆ ಇದು ಇತ್ತಿತ್ತಲಾಗಿ ಒಂದು ಕರೆಂಟ್ ಇವೆಂಟ್ಸ್ ನಲ್ಲಿದ್ದಂತ ಅಂದ್ರೆ ಪ್ರಚಲಿತದಲ್ಲಿದ್ದಂತ ಒಂದು ಕಾನ್ಸೆಪ್ಟ್ ಆಗಿತ್ತು ಅಂತಕ್ಕಂಥದ್ದು ಏಕರೂಪ ನಾಗರಿಕ ಸಂಹಿತೆ ಅಂತಕ್ಕಂಥದ್ದು. ಯಾಕೆ ಇತ್ತಿತ್ತಲಾಗಿದು ಪ್ರಚಲಿತದಲ್ಲಿದೆ ಅಂದ್ರೆ ಇತ್ತೀಚೆಗೆ ಈ ಉತ್ತರಾಖಂಡ್ ಅಂತಕ್ಕಂಥ ಒಂದು ರಾಜ್ಯ ಏನಿದೆಯಲ್ಲ ಅದು ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಳ್ಳಲು ಒಂದು ಏನ್ ಮಾಡಲಾಗ್ತದಂದ್ರ ತಿದ್ದುಪಡಿಯನ್ನ ಮಾಡ್ತಾರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಸ್ವತಂತ್ರ ಭಾರತದಲ್ಲಿ
ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡಂತ ಒಂದು ರಾಜ್ಯ ಯಾವುದಂದ್ರ ಈ ಉತ್ತರಾಖಂಡ ಅಂತಕ್ಕಂಥ ಒಂದು ರಾಜ್ಯ. ಆದ್ದರಿಂದ ಹಾಗಾದ್ರೆ ನಿಮಗೂ ಪ್ರಶ್ನೆಯನ್ನ ಕೇಳಬಹುದು, ಏಕರೂಪ ನಾಗರಿಕ ಸಂಹಿತೆ ಯಾವ ಒಂದು ವಿಧಿಯಲ್ಲಿ ಕಂಡು ಬರ್ತದ ಅಂದ್ರ ಅದು 44ನೇ ವಿಧಿಯಲ್ಲಿ ಏನಾಗ್ತದ ಕಂಡು ಬರುತ್ತದೆ ಅಂತಕ್ಕಂಥದ್ದು. ಇದಾದ ನಂತರ 45ನೇ ವಿಧಿ. 45ನೇ ವಿಧಿ, ಈ 45ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ 6 ವರ್ಷಗಳನ್ನ ಪೂರೈಸುವವರೆಗೆ 6 ವರ್ಷಗಳನ್ನ ಪೂರೈಸುವವರೆಗೆ ಎಲ್ಲಾ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಿಕ್ಷಣವನ್ನ ನೀಡುವುದು. 6 ವರ್ಷಗಳನ್ನ ಪೂರೈಸುವವರೆಗೆ ಎಲ್ಲಾ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಿಕ್ಷಣವನ್ನ ನೀಡುವುದರ ಬಗ್ಗೆ ಏನ್ ಮಾಡ್ತಂದ್ರ ತಿಳಿಸಿಕೊಡ್ತದ. ಈ ವಿಧಿಗೆ ಅಂದರೆ ಈ 45ನೇ ವಿಧಿಗೆ 2002ರಲ್ಲಿ ಸಂವಿಧಾನಕ್ಕೆ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡ್ತಾರೆ. 2002ರಲ್ಲಿ ಸಂವಿಧಾನಕ್ಕೆ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈ 2002ರಲ್ಲಿ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಇದು ಕೇವಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತಿದ್ರಿ. ಶಿಕ್ಷಣ ನೀಡುವುದು ಅಂತಕ್ಕಂಥದ್ದು ಅದು ಕೇವಲ 6 ವರ್ಷಗಳನ್ನ ಪೂರೈಸುವವರೆಗೆ. ಇದನ್ನ ಏನ್ ಮಾಡ್ತಂದ್ರ ಸಂವಿಧಾನದ 3ನೇ ಭಾಗಕ್ಕೆ 21 ವಿಧಿಯನ್ನ ಸೇರ್ಪಡೆ ಮಾಡುವುದರ ಮೂಲಕ, ಈ ವಿಧಿಯ ಮೂಲಕ ಸಂವಿಧಾನದ 3ನೇ ಭಾಗಕ್ಕೆ 21 ವಿಧಿಯನ್ನ ಸೇರ್ಪಡೆ ಮಾಡುವುದರ ಮೂಲಕ ಏನ್ 6 ವರ್ಷಗಳವರೆಗೆ ಮಾತ್ರ ಇತ್ತಲ್ಲ, ಇದನ್ನ 6ರಿಂದ 14 ವರ್ಷದವರೆಗೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕಂತ ಏನ್ ಮಾಡಲಾಗ್ತದ, ಇದನ್ನ ಸೇರ್ಪಡೆ ಮಾಡಲಾಗ್ತದೆ. ನಾವು ಮೊದಲು ಕೇವಲ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಕಂಡು ಬರ್ತಿತ್ತು, ಆದರೆ ಈಗ ಅದು ಏನಾಗಿದೆ ಅಂದ್ರ ಈ ಮೂಲಭೂತ ಹಕ್ಕುಗಳಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳಿಗೆ ಏನು ವ್ಯತ್ಯಾಸ ಅಂದ್ರ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಲ್ಲ. ಅವುಗಳನ್ನ ಏನಾದ್ರೂ ಉಲ್ಲಂಘನೆ ಆದ್ರ ಸರ್ಕಾರ ಅವುಗಳನ್ನ ಜಾರಿಗೊಳಿಸಿದ್ರ ನಾವು ನ್ಯಾಯಾಲಯದ ಮೊರೆ ಹೋಗಲು ಏನಿಲ್ಲ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆದರೆ ಈ ಮೂಲಭೂತ ಹಕ್ಕುಗಳು ಏನದಾವಲ್ಲ, ಈ ಮೂಲಭೂತ ಹಕ್ಕುಗಳು ಏನಾದ್ರು ಧಕ್ಕೆ ಉಂಟಾಯ್ತಂದ್ರ ಅಥವಾ ಉಲ್ಲಂಘನೆ ಮಾಡಿದ್ರಂದ್ರ ಸರ್ಕಾರ ಅವುಗಳನ್ನ ಜಾರಿಗೊಳಿಸಲು ವಿಫಲವಾಯ್ತಂದ್ರ ಅವಾಗ ನಾವ್ ಏನ್ ಮಾಡ್ಬೋದು, ನ್ಯಾಯಾಲಯದ ಮೊರೆ ಹೋಗಬಹುದು ಅಂತಕ್ಕಂಥದ್ದು. ಆದ್ದರಿಂದ ಈ ತಿದ್ದುಪಡಿಯ ಮೂಲಕ ಏನ್ ಮಾಡಿದಾರೆ, ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದೆ. ಇದಾದ ನಂತರ 48 ವಿಧಿ. 48 ವಿಧಿ ಬರ್ತದ. ಈ 48 ವಿಧಿ ಏನ್ ತಿಳಿಸ್ತದಂದ್ರ ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ತಿಳಿಸ್ಕೊಡ್ತದ. ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ವಿಧಿ ಯಾವುದಂದ್ರ ಅದು 48ನೇ ವಿಧಿ ಅಂತಕ್ಕಂಥದ್ದು. ಇನ್ನ 49ನೇ ವಿಧಿ. 49ನೇ ವಿಧಿ, ಈ 49ನೇ ವಿಧಿಯು ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಗಳನ್ನ ರಕ್ಷಣೆ ಮಾಡ್ಬೇಕಂತ ತಿಳಿಸ್ಕೊಡ್ತದ. 49ನೇ ವಿಧಿ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳನ್ನು ರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ತದ, ಇದು ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನ 50ನೇ ವಿಧಿ. 50ನೇ ವಿಧಿ, ಈ 50ನೇ ವಿಧಿ ನಮಗೆ ಏನ್ ತಿಳಿಸ್ಕೊಡ್ತದಂದ್ರ ನೋಡ್ರಿ, 50ನೇ ವಿಧಿ ಅಂದ್ರ ಈ ಉದಾರತಾ ತತ್ವಗಳಲ್ಲಿ ಕಂಡು ಬರ್ತಕ್ಕಂಥ ಈ 50ನೇ ವಿಧಿಯು ಏನ್ ತಿಳಿಸ್ಕೊಡ್ತದಂದ್ರ ನೋಡ್ರಿ, ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. 50ನೇ ವಿಧಿಯು ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿಯಾಗಿದೆ ಅಂತಕ್ಕಂಥದ್ದು. ಇನ್ನು ಉದಾರತಾ ತತ್ವಗಳಲ್ಲಿ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವದ ಕೊನೆಯ ವಿಧಿ ಯಾವುದಂದ್ರ ಅದು 51ನೇ ವಿಧಿ ಅಂತಕ್ಕಂಥದ್ದು. ಈ 51ನೇ ವಿಧಿ ಏನು ನಮಗೆ ತಿಳಿಸಿಕೊಡ್ತದಂದ್ರ
ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂತ ಒಂದು ವಿಧಿಯಾಗಿದೆ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂತ ಒಂದು ವಿಧಿಯಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಇಲ್ಲಿವರೆಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಸಂಬಂಧಪಟ್ಟಂತ ಯಾವ್ಯಾವ ವಿಧಿಗಳು ಏನೇನು ತಿಳಿಸಿಕೊಡ್ತಾವು, ಮತ್ತೆ ಯಾವ ವಿಧಿಗಳು ಸಮಾಜವಾದಿ ತತ್ವಗಳಾಗಿದ್ದವು, ಯಾವ ವಿಧಿಗಳು ಗಾಂಧಿ ತತ್ವಗಳಾಗಿದ್ದವು, ಯಾವ ವಿಧಿಗಳು ಉದಾರತ ತತ್ವಗಳಾಗಿದ್ದಾವ ಅಂತಕ್ಕಂಥದ್ರ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಈ ಸಮಾಜ ಮೂಲಭೂತ ಹಕ್ಕುಗಳ ನಡುವೆ ಸಂಘರ್ಷ ಉಂಟಾದಂತ ಸಂದರ್ಭದಲ್ಲಿ ಸಂಘರ್ಷ ಉಂಟಾಗ್ತದ. ಆ ಸಂಘರ್ಷ ಉಂಟಾದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಕೆಲವೊಂದಿಷ್ಟು ಪ್ರಕರಣಗಳು ಏನಾಗ್ತಾವ ಅಂದ್ರ ದಾಖಲೆ ಆಗ್ತಾವ ಅಂತಕ್ಕಂಥದ್ದು. ಅಂದ್ರ ಈ ಫಂಡಮೆಂಟಲ್ ರೈಟ್ಸ್ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವೆ ಸಂಘರ್ಷ ಉಂಟಾಯಿತಂದ್ರ ಯಾವುದೇ ಹೆಚ್ಚಿಗೆ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ ನೋಡ್ರಿ. ಒಂದು 3 ಪ್ರಕರಣಗಳು ಸುಪ್ರೀಂ ಕೋರ್ಟ್ದಲ್ಲಿ ಕಂಡು ಬರ್ತಾವ. ಈ ಫಂಡಮೆಂಟಲ್ ರೈಟ್ಸ್ ಮತ್ತು ಈ DPSP ಗೆ ಸಂಬಂಧಪಟ್ಟಂತೆ ಒಂದು 3 ಪ್ರಕರಣಗಳು ಸುಪ್ರೀಂ ಕೋರ್ಟ್ದಲ್ಲಿ ಕಂಡು ಬರ್ತಾವಂತಕ್ಕಂಥದ್ದು. ಮೊದಲನೆಯದಾಗಿ ಚಂಪಕಂ ದೊರೈ ರಾಜನ್ ಪ್ರಕರಣ. ಚಂಪಕಂ ದೊರೈ ರಾಜನ್ ಪ್ರಕರಣ 1951. ಚಂಪಕಂ ದೊರೈ ರಾಜನ್ ಪ್ರಕರಣ 1951. ಈ 1951ರಲ್ಲಿ ಈ ಚಂಪಕಂ ದೊರೈ ರಾಜನ್ ಪ್ರಕರಣ ಏನಾಗ್ತದ ಸುಪ್ರೀಂ ಕೋರ್ಟ್ದಲ್ಲಿ ಕಂಡು ಬರ್ತದ. ಈ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವೆ ಸಂಘರ್ಷ ಉಂಟಾದಂತ ಸಂದರ್ಭದಲ್ಲಿ ಕಂಡು ಬಂದಂತದ್ದು. ಇದು ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ನೀಡ್ತದಂದ್ರ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನದವಲ್ಲ, ನಿರ್ದೇಶಕ ತತ್ವಗಳಿಂತಲೂ ಮೂಲಭೂತ ಹಕ್ಕುಗಳು ಹೆಚ್ಚಿನ ಒಂದು ಸ್ಥಾನಮಾನವನ್ನ ಪಡೆದುಕೊಂಡಿವೆ. ಮೂಲಭೂತ ಹಕ್ಕುಗಳಿಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಧೀನವಾಗಿವೆ ಅಂತಕ್ಕಂಥರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತದ. ಅದರ ಜೊತೆಗೆ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೊಳಿಸಬೇಕಾದರೆ ಅಥವಾ ಅನುಷ್ಠಾನಗೊಳಿಸಲು ನಾವು ಯಾವುದೇ ಮೂಲಭೂತ ಹಕ್ಕಿಗೆ ಏನ್ ಮಾಡಬಹುದು, ತಿದ್ದುಪಡಿಯನ್ನ ಮಾಡಬಹುದಂತ ಏನ್ ಮಾಡ್ತದ ಇದು ತಿಳಿಸ್ಕೊಡ್ತದೆ. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡ್ತದ. ಅಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸಲು ನಾವು ಯಾವುದೇ ಮೂಲಭೂತ ಹಕ್ಕಿಗೆ ಏನ್ ಮಾಡಬಹುದು, ತಿದ್ದುಪಡಿಯನ್ನ ಮಾಡಬಹುದು ಅಂತೇಳಿ ಚಂಪಕಂ ದೊರೈ ರಾಜನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದಂದ್ರ ಒಂದು ತೀರ್ಪನ್ನ ನೀಡ್ತದ ಅಂತಕ್ಕಂಥದ್ದು. ಇದಾದ ನಂತರ ಇನ್ನೊಂದು ಪ್ರಕರಣ, ಈ ಎರಡನೇ ಒಂದು ಪ್ರಕರಣ ಯಾವುದಂದ್ರ ಗೋಲಕ್ನಾಥ್ ಪ್ರಕರಣ. ಗೋಲಕ್ನಾಥ್ ಪ್ರಕರಣ. ಈ ಗೋಲಕ್ನಾಥ್ ಪ್ರಕರಣ ಯಾವಾಗ ಕಂಡು ಬರ್ತದಂದ್ರ 1967ರಲ್ಲಿ ಕಂಡು ಬರ್ತದ. ಈ 1967ರಲ್ಲಿ ಕಂಡು ಬರ್ತಕ್ಕಂತ ಈ ಗೋಲಕ್ನಾಥ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹಿಂದೆ ಏನ್ ತೀರ್ಪನ್ನ ನೀಡಿತಲ್ಲ ಆ ತೀರ್ಪನ್ನ ಏನ್ ಮಾಡ್ತದಂದ್ರ ಬದಲಾಯಿಸ್ತದ ಅಂತಕ್ಕಂಥದ್ದು. ಆ ಹಿಂದೆ ಏನ್ ತೀರ್ಪು ನೀಡಿತ್ರಿ, ಈ ಚಂಪಕಂ ದೊರೈ ರಾಜನ್ ಪ್ರಕರಣದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸಲು ಯಾವುದೇ ಮೂಲಭೂತ ಹಕ್ಕನ್ನು ಏನ್ ಮಾಡಬಹುದು, ತಿದ್ದುಪಡಿ ಮಾಡಬಹುದು ಅಂತೇಳಿ ತೀರ್ಪು ನೀಡಿತ್ತು. ಆ ತೀರ್ಪನ್ನ ಏನ್ ಮಾಡ್ತದ ಈ ಗೋಲಕ್ನಾಥ್ ಪ್ರಕರಣದಲ್ಲಿ ಬದಲಾಯಿಸ್ತದ ಅಂತಕ್ಕಂಥದ್ದು. ಏನಂತೇಳಿ ಬದಲಾಯಿಸ್ತಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸಲು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವಂತಿಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನುಷ್ಠಾನಗೊಳಿಸಲು ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಏನ್ ಮಾಡ್ತದ ಈ ಒಂದು ಪ್ರಕರಣದಲ್ಲಿ ತೀರ್ಪನ್ನ ನೀಡ್ತದ. ಇದಾದ ನಂತರ ಮಿನರ್ವ್ ಮಿಲ್ಸ್ ಪ್ರಕರಣ ಅಂತೇಳಿ ಬರ್ತದ. ಮೂರನೇದಾಗಿ ಮಿನರ್ವ್ ಮಿಲ್ಸ್
ಪ್ರಕರಣ ಯಾವಾಗ ಬರ್ತದ ಇದು ಕಂಡಂದ್ರ 1980ರಲ್ಲಿ. 1980ರಲ್ಲಿ ಈ ಮಿನರ್ವ್ ಮಿಲ್ಸ್ ಪ್ರಕರಣ ಬರ್ತದ. ಈ ಮಿನರ್ವ್ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತದಂದ್ರ, ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಸಮತೋಲನದ ಮೇಲೆ ನಿಂತಿದೆ ಅಂತ ಏನ್ ಮಾಡ್ತದ, ಅಭಿಪ್ರಾಯ ಪಡ್ತದ. ಇವು ಎರಡು ಒಂದೇ ರಥದ ಎರಡು ಗಾಲಿಗಳಿದ್ದಂತೆ, ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಅಂತ ಏನ್ ಮಾಡ್ತದ, ಈ ಮಿನರ್ವ್ ಮಿಲ್ಸ್ ಪ್ರಕರಣ 1980ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ ಅಂದ್ರ ಅಭಿಪ್ರಾಯವನ್ನ ಪಡ್ತದ ಅಂತಕ್ಕಂಥದ್ದು. ಹೀಗೆ ವಿವಿಧ ಪ್ರಕರಣಗಳಲ್ಲಿ ವಿವಿಧ ರೀತಿಯಾದಂತಹ ಅಭಿಪ್ರಾಯವನ್ನ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತದ, ನೀಡ್ತದ ಅಂತಕ್ಕಂಥದ್ದು. ಇವತ್ತಿನ ಈ ತರಗತಿಯಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತೆಗೆದುಕೊಂಡ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.